ಹಿಂದೊಮ್ಮೆ ಕಬ್ಬನ್ ಪಾರ್ಕು ಫ್ಯಾಮಿಲಿಗಳಿಗೆ, ಪ್ರೇಮಿಗಳಿಗೆ ಹಾಗೂ ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ಸುಂದರ ತಾಣವಾಗಿತ್ತು. ಆದರೆ ಇವತ್ತು ಪಡ್ಡೆ ಹುಡುಗರ, ವೇಶ್ಯೆಯರ, ಕಳ್ಳರ ಹಾಗೂ ದಗಾಕೋರರ ಅಡ್ಡ ಆಗಿ ಹೋಗಿದೆ. ಮೊದಲು ಇಲ್ಲಿ ಕುದುರೆಗಳನ್ನ ಏರಿ ಪಟ್ರೋಲಿಂಗ್ ಕೂಡ ಮಾಡಲಾಗುತ್ತಿತ್ತು, ಅಂದ್ರೆ ತಪಾಸಣೆಯನ್ನ ಮಾಡುತ್ತಿದ್ದರು. ಯಾಕೋ ಗೊತ್ತಿಲ್ಲ, ಇದು ಕೂಡ ಈಗ ಕಡಿಮೆ ಆಗಿ ಹೋಗಿದೆ. ಇದೇ ಕಾರಣ ಇಂತಹ ಅನೈತಿಕ ದಂಧೆಗಳು ಇಲ್ಲಿ ಜೋರಾಗಿ ಹೋಗಿವೆ. ಅದರಲ್ಲೂ ರಾತ್ರಿ ಆದರೆ ಸಾಕು, ಇಲ್ಲಿ ಅಕ್ರಮ ಚಟುವಟಿಕೆಗಳು ಇಲ್ಲಿ ತುಂಬಾನೇ ಕಾಮನ್ ಆಗಿ ಬಿಟ್ಟಿವೆ. ಬನ್ನಿ, ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಳ ಇವತ್ತು ಈ ಮಟ್ಟಕ್ಕೆ ಇಳಿಯಲು ಕಾರಣ ಏನು ಅಂತ ತಿಳಿಯೋಣ. ಅಲ್ಲಿ ಏನೆಲ್ಲ ನಡೆಯುತ್ತಿದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ನಮಗೆಲ್ಲ ತಿಳಿದಿರುವಂತೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ವಿಶ್ವವಿಖ್ಯಾತ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಎಂಬ ವಿಶಾಲ ಮತ್ತು ಅಷ್ಟೇ ಅದ್ಭುತವಾದ ಉದ್ಯಾನವನ ಇರುವ ಕಾರಣವೇ ಬೆಂಗಳೂರನ್ನ ಉದ್ಯಾನ ನಗರಿ ಎಂದು ಕರೆಯುತ್ತಾರೆ. ನಮಗೆ ಕಬ್ಬನ್ ಪಾರ್ಕ್ ಗೊತ್ತು, ಅದೇ ಮಿಡೋಸ್ ಪಾರ್ಕ್ ಮತ್ತು ಶ್ರೀ ಚಾಮರಾಜೇಂದ್ರ ಉದ್ಯಾನವನ ಎಲ್ಲಿ ಅಂತ ಕೇಳಿದರೆ ನೀವು ಥಟ್ಟನೆ ತಲೆ ಕೆಡಿಸಿಕೊಳ್ಳುತ್ತೀರಾ. ದೇವನೊಬ್ಬ ನಾಮ ಹಲವು ಎನ್ನುವಂತೆ 3 ಹೆಸರುಗಳನ್ನ ಹೊಂದಿರುವ ಆ ಉದ್ಯಾನವನವೇ ಕಬ್ಬನ್ ಪಾರ್ಕ್. 1701ರಲ್ಲಿ ಮೈಸೂರಿನ ಸಂಸ್ಥಾನದ ಒಡೆಯರಾಗಿದ್ದ ಶ್ರೀ ದೇವರಾಜ ಒಡೆಯರ್ II ಅವರು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಜನಗಳಿಗೆ ಅನುಕೂಲವಾಗುವಂತೆ 18 ಆಡಳಿತ ವಿಭಾಗದ ಸಚಿವಾಲಯವನ್ನ ಒಂದೆಡೆಯಲ್ಲಿ ಸೇರಿಸಿ ಅಠಾರ ಕಚೇರಿಯನ್ನ ಸ್ಥಾಪಿಸುತ್ತಾರೆ. ಅಠಾರ ಅನ್ನುವುದು ಹಿಂದಿ ಭಾಷೆಯಲ್ಲಿ 18 ಎಂದರ್ಥ. ಇಲ್ಲಿ 18 ಕಚೇರಿಗಳು ಕೆಲಸವನ್ನ ಮಾಡುತ್ತಿದ್ದವು. ಅದೇ ಕಚೇರಿ ಮುಂದೆ ಇದನ್ನ ಬೌರಿಂಗ್ಸ್ ಅಠಾರ ಕಚೇರಿ ಅಥವಾ ಹಳೆಯ ಸಾರ್ವಜನಿಕ ಕಚೇರಿ ಎಂದು ಕೂಡ ಕರೆಯುತ್ತಿದ್ದರು. ಶ್ರೀ ಲೆವೆಲ್ ಬೆಂಥಮ್ ಬೌರಿಂಗ್ ಸರ್ ನಂತರ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಮಾರ್ಕ್ ಕಬ್ಬನ್ ಅವರು ಬೆಂಗಳೂರಿನಲ್ಲಿ ಪೂರ್ಣ ಪ್ರಮಾಣದ ಸೆಕ್ರೆಟರಿಯೇಟ್ ಕಟ್ಟಡವನ್ನ ಕಲ್ಪಿಸುತ್ತಾರೆ. ನಂತರ ದಿನಗಳಲ್ಲಿ ಆ ಕಟ್ಟಡವೇ ಈಗ ರಾಜ್ಯದ ಹೈಕೋರ್ಟ್ ಆಗಿದೆ. ಈಗ ಬೆಂಗಳೂರಿನಲ್ಲಿರುವ ಹೈಕೋರ್ಟೇ ಹಿಂದೆ ಅಠಾರ ಕಚೇರಿಯಾಗಿತ್ತು. ಹೀಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದಂತಹ ಪ್ರದೇಶದಲ್ಲಿಯೇ 1870ರಲ್ಲಿ ಮೈಸೂರು ರಾಜ್ಯದ ಬ್ರಿಟಿಷ್ ಮುಖ್ಯ ಇಂಜಿನಿಯರ್ ಆಗಿದ್ದ ಮೇಜರ್ ಜನರಲ್ ರಿಚರ್ಡ್ ಸ್ಯಾಂಕಿ ಇವರ ನೇತೃತ್ವದಲ್ಲಿ ಸುಮಾರು 100 ಎಕರೆ ವಿಸ್ತೀರ್ಣದಲ್ಲಿ ಇದೇ ಅಠಾರ ಕಚೇರಿಯ ಹಿಂಭಾಗದಲ್ಲಿ ಒಂದು ಉದ್ಯಾನವನ್ನ ಆರಂಭಿಸುತ್ತಾರೆ. ಸುಮಾರು 300 ಎಕರೆಯಷ್ಟು ವಿಸ್ತರಣಗೊಂಡ ತೋಟಗಾರಿಕಾ ಇಲಾಖೆ ವತಿಯಿಂದ ಅದಾಗಲೇ ಇದ್ದ ಅನೇಕ ಮರಗಳ ಜೊತೆಯಲ್ಲಿ ಬೃಹತ್ ಬಿದಿರಿನ ಮೇಳೆಗಳು, ಹೂವಿನ ಗಿಡಗಳಲ್ಲದೆ ದೇಶ ವಿದೇಶಗಳಿಂದ ವಿವಿಧ ಬಗೆಯ ಅಪರೂಪದ ಗಿಡ ಮರಗಳನ್ನ ತರಿಸಿ ಇಲ್ಲಿ ನಡೆಸುತ್ತಾರೆ. ಈ ಹಸಿರು ಉದ್ಯಾನವನ ಮೂಲಕವೇ ವಾಹನಗಳು ಓಡಾಡುವಂತೆ ಸುವ್ಯವಸ್ಥೆಯ ರಸ್ತೆಗಳನ್ನ ಮಾಡಲಾಗುತ್ತದೆ. ಉದ್ಯಾನವನದ ಸುತ್ತಲೂ ಮುಂಜಾನೆ ಮತ್ತು ಸಂಜೆ ಸುಲಭವಾಗಿ ವಾಕ್ ಮಾಡಲು ಪಾದಚಾರಿಗಳ ರಸ್ತೆಗಳನ್ನ ಮಾಡಿಸಿ ಸುತ್ತಮುತ್ತಲಿನ ಜನರಿಗೆ ಪ್ರತಿನಿತ್ಯ ಸುದೀರ್ಘವಾಗಿ ನಡಿಗೆಯನ್ನು ಮಾಡಲು ಅವಕಾಶ ಮಾಡಿಕೊಡಲಾಗುತ್ತದೆ. ಪ್ರಸ್ತುತ ಈ ಉದ್ಯಾನವನದಲ್ಲಿ ಸ್ಥಳೀಯ ಮತ್ತು ವಿದೇಶಿಯ ವಿಲಕ್ಷಣ ಸಸ್ಯಶಾಸ್ತ್ರೀಯ ಪ್ರಭೇದಗಳೊಂದಿಗೆ ಸುಮಾರು 68 ಜಾತಿಗಳು ಮತ್ತು 96 ಉಪಜಾತಿಗಳನ್ನು ಸೇರಿ ಒಟ್ಟು 6,000 ಸಸ್ಯ ಮರಗಳನ್ನು ನೀವು ಇಲ್ಲಿ ಕಾಣಬಹುದು. ಹೀಗೆ 1870ರಲ್ಲಿ ಆರಂಭವಾದಂತಹ ಉದ್ಯಾನವನಕ್ಕೆ ಮೈಸೂರಿನ ಅಂದಿನ ಕಮಿಷನರ್ ಆಗಿದ್ದ ಸರ್ ಜಾನ್ ಮಿಡೆ ಅವರ ನೆನಪಿನಲ್ಲಿ ಮಿಡೇಸ್ ಪಾರ್ಕ್ ಎಂದು ಇದನ್ನ ಮೊದಲಿಗೆ ಹೆಸರಿಡಲಾಗುತ್ತದೆ. 1834ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಸೇನಾ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಜನರಲ್ ಸರ್ ಮಾರ್ಕ್ ಕಬ್ಬನ್ 1861ರಲ್ಲಿ ಮೈಸೂರಿನ ಮುಖ್ಯ ಆಯುಕ್ತರಾಗಿ ನೇಮಕಗೊಳ್ಳುತ್ತಾರೆ. ಮೈಸೂರು ಅರಸರಿಂದ ಬ್ರಿಟಿಷರು ಕಸಿದುಕೊಂಡಿದ್ದ ರಾಜ್ಯವನ್ನ ಪುನಃ ಮಹಾರಾಜರಿಗೆ ಹಿಂದಿರುಗಿಸುವಂತೆ ಅರಸರು 50 ವರ್ಷಗಳ ಕಾಲ ಸುದೀರ್ಘವಾದ ಪತ್ರ ಬರೆಯುವುದನ್ನ ವಿಕ್ಟೋರಿಯಾ ಮಹಾರಾಣಿಗೆ ಸವಿವರವಾಗಿ ವಿವರಿಸಿ ಅಂದಿಗೆ ಬ್ರಿಟಿಷರು ವಶಪಡಿಸಿಕೊಂಡಿದ್ದ ಸುಮಾರು 565 ಸಂಸ್ಥಾನಗಳ ಪೈಕಿ ಮೈಸೂರಿನ ರಾಜರಿಗೆ ಮಾತ್ರವೇ ಆಡಳಿತವನ್ನ ಮರಳಿ ಹಸ್ತಾಂತರ ಮಾಡುವುದರಲ್ಲಿ ಲೆಫ್ಟಿನೆಂಟ್ ಕಬ್ಬನ್ ಸಹಾಯ ಮಾಡುತ್ತಾರೆ. ಆ ಮಹನೀಯ ಸ್ಮರಣಾರ್ಥವಾಗಿಯೇ ಅಂದಿನ ಮಿಡೋಸ್ ಪಾರ್ಕ್ ಅನ್ನ ಕಬ್ಬನ್ ಪಾರ್ಕ್ ಎಂದು ಮರುನಾಮಕರಣ ಮಾಡುತ್ತಾರೆ. 1927ರಲ್ಲಿ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ರಜತ ಮಹೋತ್ಸವ ಸವಿನೆನಪಿಗಾಗಿ ಮತ್ತೆ ಇದೇ ಉದ್ಯಾನವನ್ನ ಪುನಃ ಶ್ರೀ ಚಾಮರಾಜೇಂದ್ರ ಉದ್ಯಾನವನ ಎಂದು ಮರುನಾಮಕರಣ ಮಾಡಲಾಗಿತ್ತು. ಆದರೆ ಜನರ ನೆನಪಿನಲ್ಲಿ ಇಂದಿಗೂ ಕಬ್ಬನ್ ಪಾರ್ಕ್ ಎಂದೇ ವಿಶ್ವವಿಖ್ಯಾತವಾಗಿದೆ. 1866ರಲ್ಲಿ ಉಚ್ಚ ನ್ಯಾಯಾಲಯದ ಆವರಣದಲ್ಲಿ ಅಶ್ವಾರೋಹಿ ಮಾರ್ಕ್ ಕಬ್ಬನ್ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿತ್ತು. 1906ರಲ್ಲಿ ವಿಕ್ಟೋರಿಯಾ ರಾಣಿಯ ಪ್ರತಿಮೆ,
1913ರಲ್ಲಿ ದಿವಾನ್ ಶೇಷಾದ್ರಿ ಅಯ್ಯರವರ ಪ್ರತಿಮೆ, 1919ರಲ್ಲಿ ಕಿಂಗ್ ಎಡ್ವರ್ಡ್ ಪ್ರತಿಮೆ ಮತ್ತು 1927ರಲ್ಲಿ ಮೈಸೂರು ಮಹಾರಾಜ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರ ಅಮೃತ ಶಿಲೆಯ ಪ್ರತಿಮೆಗಳನ್ನು ಕೂಡ ಇಲ್ಲಿ ಸ್ಥಾಪಿಸಲಾಗಿತ್ತು. ಈಗಲೂ ಕೂಡ ನೀವು ಇವುಗಳನ್ನೆಲ್ಲ ಕಬ್ಬನ್ ಪಾರ್ಕ್ನಲ್ಲಿ ನೋಡಬಹುದು. ಕಬ್ಬನ್ ಪಾರ್ಕ್ ಕೇವಲ ಉದ್ಯಾನವನ ಅಷ್ಟೇ ಅಲ್ಲದೆ ಅದರ ಆವರಣದೊಳಗೆ ಅನೇಕ ಕಟ್ಟಡಗಳನ್ನ ಹೊಂದಿದೆ. ಬೆಂಗಳೂರಿನ ಕೇಂದ್ರ ಗ್ರಂಥಾಲಯ ಇದು ರಾಜ್ಯದಲ್ಲಿಯೇ ಅತಿ ದೊಡ್ಡ ಸಾರ್ವಜನಿಕ ಗ್ರಂಥಾಲಯವಾಗಿದೆ. ಕಬ್ಬನ್ ಪಾರ್ಕಿನ ಆವರಣದಲ್ಲಿಯೇ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತು ಇಂದಿರಾ ಪ್ರಿಯದರ್ಶಿನಿ ಮಕ್ಕಳ ಗ್ರಂಥಾಲಯವಲ್ಲದೆ ಜವಾಹರ್ ಬಾಲ ಭವನ ಮತ್ತು ಅದರ ಸುತ್ತಲೂ ಮಕ್ಕಳ ಆಟಿಕೆ ರೈಲಿನ ಮೂಲಕ 10 ರಿಂದ 15 ನಿಮಿಷ ಸವಾರಿ ಜೊತೆಗೆ ಜಾರು ಬಂಡೆ ಮಕ್ಕಳ ಆಕರ್ಷಣೆಗಾಗಿ ಹಲವಾರು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಅದರ ಪಕ್ಕದಲ್ಲಿಯೇ ವೆಂಕಟಪ್ಪ ಆರ್ಟ್ ಗ್ಯಾಲರಿ, ಭಾರತದಲ್ಲಿ 2ನೇ ಅತಿ ದೊಡ್ಡ ಎನ್ನಲಾಗುವ ಅಕ್ವೇರಿಯಂ ಇದ್ದರೆ ಪಾರ್ಕಿನ ಮತ್ತೊಂದು ತುದಿಯಲ್ಲಿ ಯವನಿಕಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಚುರಿ ಕ್ಲಬ್, ಪ್ರೆಸ್ ಕ್ಲಬ್, ವಿಶ್ವವಿಖ್ಯಾತ ಟೆನ್ನಿಸ್ ಕ್ರೀಡಾಂಗಣ ಕೂಡ ಇದೆ. ಇದರ ಇನ್ನೊಂದು ಭಾಗದಲ್ಲಿಯೇ ಭಾರತದ ಪ್ರಸಿದ್ಧ ಕ್ರಿಕೆಟ್ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಇದೆ. ಅಷ್ಟೇ ಅಲ್ಲದೆ ಕಬ್ಬನ್ ಪಾರ್ಕ್ ನಲ್ಲಿ ರಾಜ್ಯ ಸರ್ಕಾರದ ವತಿಯಿಂದಲೇ ನಡೆಸುತ್ತಿರುವ ಮೀನಿನ ಭಕ್ಷ್ಯಗಳಿಗೆ ಸಂಬಂಧಿಸಿದ ಮತ್ಸ್ಯದರ್ಶಿನಿ ಅಥವಾ ಫಿಶ್ ಕ್ಯಾಂಟೀನ್ ಇಲ್ಲಿರುವ ಮತ್ತೊಂದು ಪ್ರಸಿದ್ಧ ರೆಸ್ಟೋರೆಂಟ್ ಆಗಿದೆ. 1950ರಲ್ಲಿ ಸುಮಾರು 260 ಎಕರೆಯಲ್ಲಿ ವಿಸ್ತರಣವಾಗಿದ್ದ ಕಬ್ಬನ್ ಪಾರ್ಕ್ ಮೇಲೆ ತಿಳಿಸಿದ ಎಲ್ಲಾ ಕಟ್ಟಡಗಳಿಂದ ಆವೃತ್ತಗೊಂಡ ನಂತರ ಈಗ ಕೇವಲ 197 ಎಕರೆಯಷ್ಟು ವಿಸ್ತರಣವನ್ನ ಮಾತ್ರ ಹೊಂದಿದೆ. ಇದೇ ಕಾರಣ ಕಬ್ಬನ್ ಪಾರ್ಕ್ ಬರೀ ಬೆಂಗಳೂರಿನಲ್ಲಿ ಅಲ್ಲದೆ ಕರ್ನಾಟಕದಲ್ಲಿ ಅಲ್ಲದೆ ಭಾರತದಲ್ಲಿ ಅಲ್ಲದೆ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಹೀಗಾಗಿ ಇಲ್ಲಿ ಹೆಚ್ಚಾಗಿ ಪ್ರವಾಸಿಗರು, ಸ್ಥಳೀಯರು, ಕಾಲೇಜು ಹುಡುಗ ಹುಡುಗಿಯರು, ದಂಪತಿಗಳು, ಪ್ರೇಮಿಗಳು ಹೆಚ್ಚಾಗಿ ಬರುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ಕೂಡ ಕಬ್ಬನ್ ಪಾರ್ಕ್ ನಲ್ಲಿ ಕುಖ್ಯಾತಿಯಾಗಿವೆ. ರಾತ್ರಿ ಆದ್ರೆ ಸಾಕು ಕಳ್ಳ ಕಾಕರ ವೇಶ್ಯರ ದಂಧೆಗಳು ಇಲ್ಲಿ ಜೋರಾಗಿ ನಡೆಯುತ್ತಿವೆ. ಇಲ್ಲಿಗೆ ಹೋದವರು ಅಲ್ಲಿ ತಿಂಡಿ ತಿನಿಸುಗಳನ್ನು ತಿಂದು ಅಲ್ಲಿಯೇ ಪರಿಸರವನ್ನು ಹಾಳು ಮಾಡುತ್ತಿರುವ ಬಗ್ಗೆ ಈಗಾಗಲೇ ಹಲವಾರು ವರದಿಗಳಾಗಿವೆ. ಇದರ ಜೊತೆಗೆ ದಂಪತಿಗಳು, ಪ್ರೇಮಿಗಳು ಅಶ್ಲೀಷವಾಗಿ ವರ್ತಿಸುವುದರಿಂದ ಮಕ್ಕಳನ್ನು ಉದ್ಯಾನವನಕ್ಕೆ ಕರೆತರಲು ಪೋಷಕರು ಈಗ ಹಿಂದೇಟು ಹಾಕುತ್ತಿದ್ದಾರೆ. ಇದನ್ನೆಲ್ಲ ಪರಿಗಣಿಸಿದ ಇಲಾಖೆಯೇ ಕಬ್ಬನ್ ಪಾರ್ಕ್ಗೆ ಹೋಗುವವರಿಗೆ ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತಂದಿದೆ. ಬೆಂಗಳೂರಿನ ಅತ್ಯಂತ ಪ್ರಿಯವಾದ ಸ್ಥಳವಾದ ಕಬ್ಬನ್ ಪಾರ್ಕ್ಗೆ ಭೇಟಿ ನೀಡುವ ಮುನ್ನ ಇನ್ನು ನೀವು ಈ ನಿಯಮಗಳನ್ನ ಪಾಲಿಸಬೇಕಾಗುತ್ತಿದೆ. ದಂಪತಿಗಳು, ಪ್ರೇಮಿಗಳು ಮಿತಿಮೀರಿ ಪರಸ್ಪರ ಹತ್ತಿರವಾಗುವಂತಿಲ್ಲ. ಆಹಾರವನ್ನ ಹೇಗಂತ ಅಲ್ಲಿ ಚೆಲ್ಲುವಂತಿಲ್ಲ. ಫೋಟೋಗಳು ಮತ್ತು ವಿಡಿಯೋಗಳನ್ನು ಕೂಡ ಇಲ್ಲಿ ನಿಷೇಧಿಸಲಾಗಿದೆ. ಕ್ರೀಡೆ, ಆಟ ಅಥವಾ ಮರ ಹತ್ತುವುದನ್ನ ಕೂಡ ಇಲ್ಲಿ ಈಗ ಅನುಮತಿ ನೀಡುತ್ತಿಲ್ಲ. ಹೀಗೆಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಈಗ 1 ತಿಂಗಳಿಂದ 300 ಎಕರೆ ಉದ್ಯಾನವನದಲ್ಲಿ ಭದ್ರತಾ ಸಿಬ್ಬಂದಿ ಕೂಡ ಗಸ್ತು ತಿರುಗುತ್ತಿದ್ದಾರೆ. ನಿಯಮವನ್ನ ಉಲ್ಲಂಘಿಸುವ ಗುಂಪುಗಳಿಗೆ ಧ್ವನಿವರ್ಧಕ ಮೂಲಕ ಮತ್ತು ಸಿಳ್ಳೆಗಳನ್ನು ಊದುವ ಮೂಲಕ ಸೂಚನೆಯನ್ನು ನೀಡುತ್ತಿದ್ದಾರೆ. ಕೆಲವು ಚಟುವಟಿಕೆಗಳಿಂದ ಮಕ್ಕಳಿಗೆ ಉದ್ಯಾನವನದ ವಾತಾವರಣ ಸೂಕ್ತವಿಲ್ಲ ಎಂಬ ದೂರಿನ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ಗೆ ಭೇಟಿ ನೀಡುವವರು ಉದ್ಯಾನವನದ ವಾತಾವರಣವನ್ನು ಹಾಳು ಮಾಡದಂತೆ ಭದ್ರತಾ ಸಿಬ್ಬಂದಿಗೆ ಮೌಖಿಕ ಸೂಚನೆಯನ್ನು ಕೂಡ ಈಗ ತೋಟಗಾರಿಕಾ ಇಲಾಖೆ ನೀಡಿದ್ದಾರೆ. ಅವರು ಹೇಳುವ ಪ್ರಕಾರ ನಾವು ಕುಟುಂಬಗಳಿಂದ ದೂರುಗಳನ್ನ ಸ್ವೀಕರಿಸಿದ್ದೇವೆ. ಪ್ರೇಮಿಗಳು, ದಂಪತಿಗಳು ಸಾರ್ವಜನಿಕವಾಗಿ ಪ್ರೀತಿಸುವುದನ್ನ ಪ್ರದರ್ಶಿಸುವ ಸಮಸ್ಯೆಯಲ್ಲ. ಇವರು ಪೊದೆಗಳ ಹಿಂದೆ ಅಡಗಿಕೊಳ್ಳುವುದರಿಂದ ಅದು ಸುರಕ್ಷತೆಯ ವಿಷಯವಾಗಿದೆ. ಅಲ್ಲಿನ ಹಾವುಗಳು ಮತ್ತು ಕೀಟಗಳು ಅವರಿಗೆ ಹಾನಿಯಾಗಬಹುದು. ಸ್ನೇಹಪರ ದಂಪತಿಗಳ ಮೇಲೆ ಧ್ವನಿವರ್ಧಕಗಳನ್ನು ಉಪಯೋಗಿಸಿ ಅವರನ್ನು ಕಾಡುವ ಉದ್ದೇಶ ನಮಗಿಲ್ಲ. ಇದು ನಿಯಮವನ್ನ ಉಲ್ಲಂಘಿಸಿ ಉದ್ಯಾನವನವನ್ನು ಹಾಳು ಮಾಡುತ್ತಿರುವವರಿಗೆ ಮಾತ್ರ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಕಬ್ಬನ್ ಪಾರ್ಕ್ ಸಿಬ್ಬಂದಿ ಈಗ ನಾವು ಪ್ರೇಮಿಗಳ ಮೇಲೆ ಹೆಚ್ಚು ಗಮನ ಹರಿಸುವುದಕ್ಕಿಂತ ಸಾರ್ವಜನಿಕರ ಕಣ್ಣು ತಪ್ಪಿಸಿ ಪೊದೆಗಳಿಗೆ ನುಗ್ಗುವ ಜೋಡಿಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದ್ದೇವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಇದು ಕೇವಲ ಅಸಭ್ಯ ವರ್ತನೆಯನ್ನು ತಡೆಯುವುದು ಮಾತ್ರವಲ್ಲದೆ ಅವರನ್ನ ಹಾವುಗಳಿಂದ, ಕೀಟಗಳಿಂದ ರಕ್ಷಣೆ ಮಾಡುವುದು ಅವರ ಆದ್ಯ ಕೆಲಸವಾಗಿದೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಏನೇ ಇರಲಿ ಹೇಗೆ ಇರಲಿ 100 ವರ್ಷಗಳ ಇತಿಹಾಸ ಹೊಂದಿರುವ ಈ ಕಬ್ಬನ್ ಪಾರ್ಕ್ ಅನ್ನ ಕಾಪಾಡುವುದು ಕೇವಲ ಅಧಿಕಾರಿಗಳ ಮಾತ್ರ ಕರ್ತವ್ಯ ಅಲ್ಲ, ಅದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇಂತಹ ಅದ್ಭುತ ಕಬ್ಬನ್ ಪಾರ್ಕ್ ಅನ್ನ ಸಾಕಿಸಲುವುದು ನಮ್ಮ ಕರ್ತವ್ಯ. ಇನ್ನು ಮೇಲಾದರೂ ಇಂತಹ ಒಂದು ಸ್ಥಳಕ್ಕೆ ಹೋದಾಗ ಈ ಎಲ್ಲ ನಿಯಮವನ್ನ ಪಾಲಿಸಿ ಕಬ್ಬನ್ ಪಾರ್ಕ್ ನ ಘನತೆಯನ್ನ ಹೆಚ್ಚಿಸಿ ಎನ್ನುವುದೇ ನಮ್ಮ ಕೂಡ ಒಂದು ವಿನಂತಿಯಾಗಿದೆ. ಕಬ್ಬನ್ ಪಾರ್ಕಿನ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.